ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಎಂಬ ಹೆಸರು ಕೇಳಿದ ತಕ್ಷಣ ತಟ್ಟನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರಣವೇನು? ಇದಾ ಅಥವಾ ಇದಾ? ನಿಜ, ಸಾಕಷ್ಟು ಜನಕ್ಕೆ ಭಾರತ ಅಂದರೆ ಅದೊಂದು ಅಸಹಾಯಕ ಹಾಗೂ ನಿರ್ಗತಿಕ ದೇಶ ಎಂಬ ಭಾವನೆ ಇದೆ. ಅನೇಕ ಗ್ಲೋಬಲ್ ವಾಹಿನಿಗಳು ಹಾಗೂ ಟಿವಿ ಏಜೆನ್ಸಿಗಳು ಭಾರತದ ಬಗ್ಗೆ ಇಂದಿಗೂ ಸಹ ಕೊಡುವ ಚಿತ್ರಣ ಇದೆ. ಈ ಸ್ಲಂಗಳನ್ನ ಬಿಡಿ, ಇದು ಈ ದೇಶದ ನೈಜ ಸ್ಥಿತಿಯ ಒಂದಂಶ ಮಾತ್ರ. ಆದರೆ ನೀವು ಈ ದೇಶದ ಬಗ್ಗೆ ತಿಳಿಯೋದು ಇನ್ನು ಬೇರೆಯೇ ಇದೆ. ನಿಮ್ಗೆ ಭಾರತದ ಒಂದಷ್ಟು ಅಭಿವೃದ್ಧಿದಾಯಕ ನಗರಗಳ ಲಿಸ್ಟ್ ಕೊಡುತ್ತೇವೆ ನೋಡಿ. ಇದು ಮುಂಬೈ, ಇದು ಕೋಲ್ಕತ್ತಾ, ಇದು ನೋಯ್ಡಾ, ಇದು ಪುಣೆ, ಇದು ಸೂರತ್, ಇದು ಬೆಂಗಳೂರು, ಇದು ಹೈದರಾಬಾದ್, ಇದು ಕಾನೆ. ಇಂತಹ ಎಷ್ಟೋ ಸುಪ್ರಸಿದ್ಧ ಹಾಗೂ ಸುಧಾರಿತ ನಗರಗಳು ನಮ್ಮ ದೇಶದಲ್ಲಿವೆ. ಇನ್ನು ಭಾರತದ ಗ್ರಾಮೀಣ ಭಾಗಕ್ಕೆ ಬಂದ್ರೆ ಬಹುತೇಕರ ಪ್ರಕಾರ ಭಾರತದ ಗ್ರಾಮೀಣ ಭಾಗದ ಹಳ್ಳಿಗಳು ಈ ರೀತಿ ಇರುತ್ತವೆಂಬ ನಂಬಿಕೆ ಇರುತ್ತದೆ. ಇರಬಹುದಾದ್ರೂ ಇದು ಸಹ ನೈಜತೆಯ 5% ಮಾತ್ರವೇ ಸತ್ಯ. ಉಳಿದ 95% ಸತ್ಯ ಬೇರೆಯೇ ಇದೆ. ಭಾರತದ ಅನೇಕ ಹಳ್ಳಿಗಳು ಇವತ್ತು ಈ ರೀತಿಯಲ್ಲಿವೆ. ಇದು ನೋಡಿ, ಇದು ಇರೋದು ಗುಜರಾತ್ನಲ್ಲಿ. ಈ ಹಳ್ಳಿಯ ಹೆಸರು ಮಾದಾಪುರ್ ಎಂದು. ಭಾರತವು 1947ರಲ್ಲಿ ಸ್ವಾತಂತ್ರ್ಯ ಪಡೆದ ಮೇಲೆ ಅದರ ಒಟ್ಟಾರೆ ಎಕಾನಮಿ ಕೇವಲ 25 ಬಿಲಿಯನ್ ಅಷ್ಟು ಮಾತ್ರವೇ ಇತ್ತು. 1991ರ ಹೊತ್ತಿಗೆ ಭಾರತವು ತನ್ನ ಆರ್ಥಿಕತೆಯ ವಿಷಯವಾಗಿ ಪ್ಯಾರಿಸ್ ಹಾಗೂ ಲಂಡನ್ಗಳ ನಂತರದ ಸ್ಥಾನಕ್ಕೆ ಏರಿತು. ಕಳೆದ 10 ವರ್ಷಗಳ ಹಿಂದೆ ಭಾರತದ ಎಕಾನಮಿ ವಿಶ್ವದ ಟಾಪ್ 10 ಬಲಾಢ್ಯ ದೇಶಗಳ ಪೈಕಿ ಒಂದಾಗಿತ್ತು. ಇದೀಗ 2022ರ ಹೊತ್ತಿಗೆ ಭಾರತವು ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದ ದೇಶ ಎಂಬ ಹೆಸರು ಪಡೆದಿದೆ. ಅಂದ್ರೆ ಈಗ ಭಾರತವು ಈ ವಿಷಯವಾಗಿ ತಾನು ಯುಕೆ ಹಾಗೂ ಫ್ರಾನ್ಸ್ ತರಹದ ದೇಶಗಳನ್ನ ಸಹ ದಾಟಿ ಮುಂದೆ ಹೋಗಿದೆ. 2014ರಲ್ಲಿ ಜಿಡಿಪಿಯ ಪ್ರಮಾಣದಲ್ಲಿ 10ನೇ ಸ್ಥಾನದಲ್ಲಿದ್ದ ಭಾರತವು 2022ರ ಹೊತ್ತಿಗೆ ಕೆನಡಾ, ಫ್ರಾನ್ಸ್, ರಷ್ಯಾ, ಯುಕೆ ಮುಂತಾದ ದೇಶಗಳನ್ನ ಸಹ ಹಿಂದಿಕ್ಕಿ 5ನೇ ಸ್ಥಾನಕ್ಕೆ ಬಂದಿರೋದು ನಿಜಕ್ಕೂ ಸಂತಸದ ವಿಷಯ. ಭಾರತವು ಆರ್ಥಿಕವಾಗಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶ. ಇದು 2027ರ ಹೊತ್ತಿಗೆ ಜಪಾನ್ ಹಾಗೂ ಜರ್ಮನಿಗಳನ್ನ ಸಹ ಹಿಂದಿಕ್ಕಿ ವಿಶ್ವದ ನಂಬರ್ 1 ಜಿಡಿಪಿ ಹೊಂದಿದ ದೇಶವಾಗಲಿದೆ ಎಂದು ಗ್ಲೋಬಲ್ ಏಜೆನ್ಸಿಗಳು ವರದಿ ಮಾಡಿವೆ. ಈಗಾಗಲೇ ಜಿಡಿಪಿ ಹಾಗೂ ಪಿಪಿಪಿ ವಿಷಯವಾಗಿ ಭಾರತವು ವಿಶ್ವದ 3ನೇ ಬೃಹತ್ ದೇಶ ಎನಿಸಿಕೊಂಡಿದೆ. ಇನ್ನು ಮಿಲಿಟರಿ ಬಣದಲ್ಲಿ ಯುಎಸ್ಎ, ರಷ್ಯಾ ಹಾಗೂ ಚೈನಾಗಳನ್ನ ಬಿಟ್ಟರೆ ಭಾರತೀಯ ಮಿಲಿಟರಿಯು ವಿಶ್ವದ 4ನೇ ಅತ್ಯಂತ ಶಕ್ತಿಯುತ ಮಿಲಿಟರಿ ಎನಿಸಿಕೊಂಡಿದೆ. ಇದರ ಟೋಟಲ್ ಡಿಫೆನ್ಸ್ ಬಜೆಟ್ ಸುಮಾರು 76.6 ಮಿಲಿಯನ್ ಅಷ್ಟಿದ್ದು ಇದು ವಿಶ್ವದಲ್ಲಿಯೇ 3ನೇ ದೊಡ್ಡ ಡಿಫೆನ್ಸ್ ಬಜೆಟ್ ಆಗಿದೆ. ಈ ಮೂಲಕ 1.45 ಮಿಲಿಯನ್ ಸಕ್ರಿಯ ಪರ್ಸನಲ್ಸ್ ಹಾಗೂ 1.15 ಮಿಲಿಯನ್ ರಿಸರ್ವ್ ಪರ್ಸನಲ್ಸ್ ಹಾಗೂ 2.52 ಮಿಲಿಯನ್ ಪ್ಯಾರಾ ಮಿಲಿಟರಿಗಳನ್ನೊಳಗೊಂಡ ಭಾರತೀಯ ಮಿಲಿಟರಿಯು ವಿಶ್ವದ ಬೃಹತ್ ಮಿಲಿಟರಿ ಶಕ್ತಿಯಾಗಿದೆ. ಇದರಲ್ಲೂ 5.13 ಮಿಲಿಯನ್ ಅಷ್ಟು ಪರ್ಸನಲ್ಗಳಿದ್ದಾರೆ. ಇದಲ್ಲದೆ ಭಾರತವು ನ್ಯೂಕ್ಲಿಯರ್ ಆರ್ಮ್ಡ್ ದೇಶವೂ ಸಹ ಆಗಿದ್ದು ವಿಶ್ವದ ಅತ್ಯಂತ ಶಕ್ತಿಶಾಲಿ ನ್ಯೂಕ್ಲಿಯರ್ ವೆಪನ್ ಹೊಂದಿದ ದೇಶ ಭಾರತ. ಇದರಲ್ಲಿ ಅಗ್ನಿ 5, ಅಗ್ನಿ 6, K5 ಹಾಗೂ K6 ಮುಂತಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಇವುಗಳ ಒಂದೊಂದರ ರೇಂಜ್ 5ರಿಂದ 12,000 ಕಿಲೋಮೀಟರ್ಗೂ ಸಹ ಹೆಚ್ಚು. ನಮ್ಮಲ್ಲಿರುವ ಅಗ್ನಿ 7 ಅಥವಾ ಸೂರ್ಯ ಎಂಬ ಹೆಸರಿನ ಡೇಂಜರಸ್ ವೆಪನ್ಗೆ ಸುಮಾರು 12ರಿಂದ 16,000 ಕಿಲೋಮೀಟರ್ ವರೆಗಿನ ರೇಂಜ್ ಇದೆ ಎಂದು ಹೇಳಲಾಗುತ್ತಿದೆ. ವಿಶ್ವದ ಆಂಟಿ ಸ್ಯಾಟಲೈಟ್ ವೆಪನ್ ಹೊಂದಿದ 4 ದೇಶಗಳಲ್ಲಿ ಭಾರತವೂ ಸಹ ಒಂದು. ವಿಶ್ವದ ಯಾವುದೇ ದೇಶದ ಸ್ಯಾಟಲೈಟ್ ಅನ್ನ ಸಹ ಈ ಶಕ್ತಿಯಿಂದಾಗಿ ಭಾರತವು ಸ್ಪೇಸ್ನಲ್ಲಿಯೇ ಅದನ್ನ ಉಡಾಯಿಸುವ ತಾಕತ್ ಹೊಂದಿದೆ. ವಿಶ್ವದ ಟಾಪ್ ಹಾಗೂ ಯಶಸ್ವಿ ಸ್ಪೇಸ್ ಏಜೆನ್ಸಿಗಳಲ್ಲಿ ಭಾರತದ ಇಸ್ರೋ ಸಹ ಒಂದು. ಇಸ್ರೋ ಈವರೆಗೂ ಸಹ ವಿಶ್ವದ 36 ವಿವಿಧ ದೇಶಗಳಿಗೆ ಸುಮಾರು 386ಕ್ಕೂ ಹೆಚ್ಚಿನ ಫಾರಿನ್ ಸ್ಯಾಟಲೈಟ್ಗಳನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಇದು ಯುಎಸ್ಎ, ಜರ್ಮನಿ, ಫ್ರಾನ್ಸ್ ಹಾಗೂ ಯುಕೆ ಮುಂತಾದ ದೇಶಗಳಿಗೂ ಸಹ ಸ್ಯಾಟಲೈಟ್ ಲಾಂಚ್ ಮಾಡಿದೆ. ಇವೆಷ್ಟು ದೇಶಗಳಿಗೂ ಸಹ ಭಾರತದ ಇಸ್ರೋ ಸುಮಾರು 130ಕ್ಕೂ ಹೆಚ್ಚಿನ ಭಾರತೀಯ ಒರಿಜಿನ್ನ ಸ್ಯಾಟಲೈಟ್ಗಳನ್ನ ಯಶಸ್ವಿಯಾಗಿ ಈವರೆಗೂ ಸಹ ಲಾಂಚ್ ಮಾಡಿದೆ. ಇಷ್ಟೆಲ್ಲ ರೀತಿಯಲ್ಲಿ ಭಾರತ ಮುಂದುವರೆದಿದ್ದರೂ ಹಾಗೂ ವಿಶ್ವದ ಹಲವು ದೇಶಗಳಿಗೆ ಅದು ಉಪಯುಕ್ತವೇ ಆಗಿದ್ದರೂ ಸಹ ಅದರ ಬಗ್ಗೆ ಅನೇಕ ಕಡೆ ಮಿಸ್ಕನ್ಸೆಪ್ಷನ್ಗಳು ಬಹಳ ಇವೆ. ಉದಾಹರಣೆಗೆ 2013ರಲ್ಲಿ ಭಾರತವು ಮಂಗಳಯಾನಕ್ಕೆ ಸಿದ್ಧತೆ ನಡೆಸಿದಾಗ ಅಮೆರಿಕದ ಖ್ಯಾತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಈ ರೀತಿಯಾಗಿ ಭಾರತವನ್ನ ವ್ಯಂಗ್ಯ ಮಾಡಿತ್ತು. ಆದರೆ 2014ರಲ್ಲಿ ಮಂಗಳ ಗ್ರಹಕ್ಕೆ ಮೊದಲ ಪ್ರಯತ್ನದಲ್ಲಿಯೇ ಯಶಸ್ವಿಯಾಗಿ ತಲುಪಿದ ವಿಶ್ವದ ಮೊದಲ ದೇಶವಾಗಿ ಭಾರತವು ಹೊರಹೊಮ್ಮಿತು. ಆಗ
ಭಾರತವು ನ್ಯೂಯಾರ್ಕ್ ಟೈಮ್ಸ್ ನ ಕಾರ್ಟೂನ್ಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿ ಸ್ವೀಟ್ ರಿವೆಂಜ್ ತೀರಿಸಿಕೊಂಡಿತು. ಸ್ವಂತದ GPS ನ್ಯಾವಿಗೇಷನ್ ಸಿಸ್ಟಮ್ ಹೊಂದಿದ ವಿಶ್ವದ 5 ದೇಶಗಳಲ್ಲಿ ಭಾರತವೂ ಸಹ ಒಂದು. ಅಮೆರಿಕ ಹಾಗೂ ಚೈನಾಗಳ ಹೊರತಾಗಿ ಭಾರತವು ಅತಿ ಹೆಚ್ಚು ಬಿಲಿಯನೇರ್ಗಳನ್ನ ಹೊಂದಿದ ವಿಶ್ವದ 3ನೇ ಅತಿದೊಡ್ಡ ದೇಶವಾಗಿದೆ. 2022ರ ವೇಳೆಗೆ ಭಾರತದಲ್ಲಿರುವ ಬಿಲಿಯನೇರ್ಗಳ ಸಂಖ್ಯೆ ಸುಮಾರು 237 ಜನ. ಭಾರತದ ಸ್ಟಾಕ್ ಮಾರುಕಟ್ಟೆಯು ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮೇಜರ್ ಸ್ಟಾಕ್ ಮಾರ್ಕೆಟ್ ಆಗಿದೆ. 2030ರ ವೇಳೆಗೆ ಭಾರತದ ಸ್ಟಾಕ್ ಮಾರುಕಟ್ಟೆಯು ವಿಶ್ವದ 3ನೇ ದೊಡ್ಡ ಸ್ಟಾಕ್ ಮಾರುಕಟ್ಟೆಯಾಗಲಿದೆ ಎಂಬ ವರದಿ ಇದೆ. ಹಾಗೂ ಇದರ ಟೋಟಲ್ ನಿರೀಕ್ಷಿತ ಮಾರ್ಕೆಟ್ ಕ್ಯಾಪ್ ಸುಮಾರು $11 ಟ್ರಿಲಿಯನ್ ಗಳಷ್ಟಾಗಲಿದೆ. ಹಾಗೂ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಗಳಲ್ಲಿ ಭಾರತ ಟಾಪ್ ಸ್ಥಾನದಲ್ಲಿದೆ. 2014ರಲ್ಲಿ ಇಲ್ಲಿ ಕೇವಲ 400ರ ಸುಮಾರಿನಲ್ಲಿ ಸ್ಟಾರ್ಟ್ಅಪ್ಗಳು ಇದ್ದವು. ಆದರೆ 2022ರ ವೇಳೆಗಾಗಲೇ ಇಲ್ಲಿರುವ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಸುಮಾರು 77,000ಕ್ಕೂ ಹೆಚ್ಚು. ಈ ಮೂಲಕವಾಗಿ ಭಾರತವು ಚೀನಾ ಹಾಗೂ USA ಬಳಿಕ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಹೊಂದಿದ ದೇಶವೆನಿಸಿಕೊಂಡಿದೆ. ಅಲ್ಲದೆ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಯೂನಿಕಾರ್ನ್ಗಳಿವೆ. ವರದಿಗಳ ಅನ್ವಯ 2022ರಲ್ಲಿ ಭಾರತದಲ್ಲಿರುವ ಯೂನಿಕಾರ್ನ್ಗಳ ಸಂಖ್ಯೆ ಸುಮಾರು 108 ಹಾಗೂ ಇದರ ಒಟ್ಟಾರೆ ವ್ಯಾಲ್ಯೂಯೇಷನ್ $341 ಬಿಲಿಯನ್ ಗಳಷ್ಟಿದೆ. ಭಾರತವು ಸುಮಾರು 900 ಬಿಲಿಯನ್ಗೂ ಹೆಚ್ಚಿನ ಔಟ್ಪುಟ್ ಹೊಂದಿದ ವಿಶ್ವದ 5 ದೊಡ್ಡ ಇಂಡಸ್ಟ್ರಿಯಲೈಸ್ಡ್ ದೇಶಗಳಲ್ಲಿ ಒಂದಾಗಿದೆ. ಹಾಗೂ 2030ರ ವೇಳೆಗೆ ಇದು ವಿಶ್ವದ 3ನೇ ದೊಡ್ಡ ಕೈಗಾರಿಕಾ ಪ್ರಗತಿ ಇರುವ ದೇಶವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಇದೀಗ ಭಾರತವು ವಿಶ್ವದ 8ನೇ ಅತಿದೊಡ್ಡ ರಫ್ತುದಾರ ದೇಶವಾಗಿದೆ. 2021ರಲ್ಲಿ ಇದರ ಒಟ್ಟಾರೆ ರಫ್ತು ಮೌಲ್ಯವು ಸುಮಾರು $675 ಬಿಲಿಯನ್ ಗಳಷ್ಟಿತ್ತು. ಹಾಗೂ 2030ರ ವೇಳೆಗೆ ಇದು 2 ಟ್ರಿಲಿಯನ್ ಎಕ್ಸ್ಪೋರ್ಟ್ನೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ರಫ್ತುದಾರ ರಾಷ್ಟ್ರವಾಗಲಿದೆ. ಇನ್ನು ಆಟೋಮೊಬೈಲ್ ಕ್ಷೇತ್ರದಲ್ಲಂತೂ ಭಾರತವನ್ನ ವಿಶ್ವದ ಬೃಹತ್ ಕಾರ್ಖಾನೆ ಎಂದೇ ಕರೆಯಲಾಗುತ್ತದೆ. ಅಲ್ಲದೆ ಮೆಡಿಸಿನ್ಗಳಲ್ಲೂ ಸಹ ಇದನ್ನ ಫಾರ್ಮಾಸ್ಯೂಟಿಕಲ್ ಹಬ್ ಆಫ್ ದಿ ವರ್ಲ್ಡ್ ಎಂದೇ ಕರೆಯಲಾಗುತ್ತದೆ. ಭಾರತೀಯ ಸಾಂಪ್ರದಾಯಿಕ ಉಡುಗೆಯಾದ ಸೀರೆಗೆ 5,000 ವರ್ಷಗಳ ಇತಿಹಾಸವಿದೆ. ಭಾರತವು ದಿನೇ ದಿನೇ ಸಾಕ್ಷರತೆಯಲ್ಲಿ ಪ್ರಗತಿ ಸಾಧಿಸುತ್ತಿದ್ದು ಇದೀಗ 75%ಕ್ಕಿಂತ ಹೆಚ್ಚಿನ ಪ್ರಮಾಣದ ಸಾಕ್ಷರತೆ ಇದೆ. 2035ರ ವೇಳೆಗೆ ಇದು 86.7ರಷ್ಟು ಹೆಚ್ಚಾಗಲಿದ್ದು ಭಾರತವು ವಿಶ್ವದ ಟಾಪ್ 5 ಸಾಕ್ಷರತೆ ಹೆಚ್ಚಿರುವ ದೇಶಗಳ ಅಡಿಯಲ್ಲಿ ಬರಲಿದೆ ಎಂದು ಅಂದಾಜಿಸಲಾಗಿದೆ. ಇವತ್ತು ವಿಶ್ವ ಮಟ್ಟದಲ್ಲಿ ಹೆಗ್ಗುರುತು ಸಾಧಿಸಿರುವ ಚೆಸ್ ಆಟವು ತಾನು ಜನಿಸಿದ್ದು ಭಾರತದಲ್ಲಿಯೇ. ಭಾರತದ ಬಾಲಿವುಡ್ ಸಿನಿ ಕ್ಷೇತ್ರವು ಇಂದು ವಿಶ್ವದ ಅತಿದೊಡ್ಡ ಸಿನಿ ಉತ್ಪಾದಕ ರಂಗವಾಗಿದೆ. ಬಾಲಿವುಡ್ನಲ್ಲಿ ವರ್ಷವೊಂದಕ್ಕೆ ಇಂದಿಗೂ ಸಹ 1500ರಿಂದ 2000ದಷ್ಟು ಫೀಚರ್ ಸಿನಿಮಾಗಳು ತೆರೆ ಕಾಣುತ್ತವೆ. ಭಾರತೀಯ ರೈಲ್ವೆಯು ವಿಶ್ವದ ರೈಲ್ವೆಯಲ್ಲಿಯೇ ಅತ್ಯಂತ ದೊಡ್ಡ ನೆಟ್ವರ್ಕ್ ಆಗಿದ್ದು ಇದರಲ್ಲಿ 1.4 ಮಿಲಿಯನ್ಗೂ ಹೆಚ್ಚಿನ ನೌಕರರಿದ್ದಾರೆ. ದಿನವೊಂದಕ್ಕೆ 23 ಮಿಲಿಯನ್ಗೂ ಹೆಚ್ಚಿನ ಪ್ರಯಾಣಿಕರು ಈ ನೆಟ್ವರ್ಕ್ ಬಳಸಿ ದೇಶದ ಉದ್ದಗಲಕ್ಕೂ ಪ್ರಯಾಣ ಮಾಡ್ತಾರೆ. ಭಾರತವು ನ್ಯೂಸ್ ಪೇಪರ್ ಮಾರುಕಟ್ಟೆಯಲ್ಲಿ ವಿಶ್ವದಲ್ಲಿಯೇ 2ನೇ ಸ್ಥಾನ ಪಡೆದಿದೆ. ಇಲ್ಲಿ ಸರಾಸರಿ 1 ಲಕ್ಷಕ್ಕೂ ಹೆಚ್ಚಿನ ಪಬ್ಲಿಕೇಶನ್ಗಳಿದ್ದು 1,300 ಮಿಲಿಯನ್ಗೂ ಸಹ ಹೆಚ್ಚಿನ ಓದುಗರಿದ್ದಾರೆ. ಭಾರತದ ಬಗ್ಗೆ ಹೇಳುತ್ತಾ ಹೋದ್ರೆ ಇಂತಹ ಲೆಕ್ಕವಿಲ್ಲದಷ್ಟು ಸಂಗತಿಗಳನ್ನ ಪಟ್ಟಿ ಮಾಡಬಹುದು. ಆದರೆ ಇಂತಹ ಎಷ್ಟೋ ಸಂಗತಿಗಳು ಈ ದೇಶದ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಭಾರತ ಎಂದ ತಕ್ಷಣ ಬಡತನ, ಅಶಿಕ್ಷತೆ, ದಾರಿದ್ರ್ಯ, ಸ್ಲಂ, ನಿರುದ್ಯೋಗ, ಜನಸಂಖ್ಯೆ ಕೇವಲ ಇಂತಹವು ಮಾತ್ರ ನೆನಪಾಗುವಂತವರಿಗೆ ಈ ವಿಡಿಯೋದ ವಿವರವನ್ನ ತೋರಿಸಿ. ಭಾರತದ ಈ ಬೆಳವಣಿಗೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.